ಇನ್ನು ಲೈಫ್ ಸ್ಟೈಲ್ ಅನ್ನೋದು ಕೂಡ ಅಷ್ಟೇ ಮ್ಯಾಟ್ರ್ ಆಗುತ್ತೆ ಈ ಒಂದು ಶುಗರ್ ಪೇಷಂಟ್ಸ್ಗೆ. ಲೈಫ್ ಸ್ಟೈಲ್ ಡಿಸಾರ್ಡರ್ ಇಂದ ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಹೆಚ್ಚಾಗುತ್ತಾ? ಹಾಗಿದ್ರೆ ಇದನ್ನ ಮ್ಯಾನೇಜ್ ಮಾಡುವಂಥ ಬಗ್ಗೆ ಹೇಗೆ ತಿಳ್ಕೊಳ್ಳೋಣ. ಡಾಕ್ಟರ್, ಲೈಫ್ ಸ್ಟೈಲ್ ಬಗ್ಗೆ ಹೇಳೋದಾದ್ರೆ. ಓಕೆ, ಸೊ ಲೈಫ್ ಸ್ಟೈಲ್ ಅಂತ ಬಂದಾಗ ಏನಾಗುತ್ತೆ, ಇವಾಗ ತಂದೆ ತಾಯಿಗಳಲ್ಲಿ ಯಾರಿಗಾದ್ರೂ ಆ್ಯಕ್ಟಿವ್ ಆಗಿ ಡಯಾಬಿಟಿಕ್ ಇದ್ದಾಗ ಸೊ ಅವರಿಂದ ನಮ್ಮ ಜೀನ್ಸಲ್ಲಿ ಎಕ್ಸ್ಪ್ರೆಸ್ ಆಗಿರುತ್ತೆ. ಸೊ ನಾವೇನಾದರೂ ಈ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಇವಾಗ ನೋಡ್ತಾ ಇದ್ದೇವೆ, ನಾವು ಕೋವಿಡ್ ಆದಾಗಿಂದ ಕೂಡ ಎಷ್ಟೋ ಜನ ವರ್ಕ್ ಫ್ರಮ್ ಹೋಮ್ ತೊಗೊಳ್ತಾ ಇದ್ರು, ಕೂತಲ್ಲೇ ಕೂತ್ಕೊಂಡು ವರ್ಕ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರುವ ಕಾರಣದಲ್ಲಿ ಏನಾಗುತ್ತೆ, ನಾವು ಹಾಗೆ ಕೂತ್ಕೊಂಡು ಬಿಂಜ್ ಈಟಿಂಗ್ ಅಂತ ಕರಿತೇವೆ, ಸುಮ್ಮನೆ ಹಾಗೆ ತಿಂತಾ ಕೂತಿರ್ತೇವೆ. ಅವಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಒಂದು ಸ್ಥೂಲಕಾಯ, ಒಬೆಸಿಟಿ, ಫ್ಯಾಟ್ ಡೆಪೋಸಿಷನ್ ಆಗ್ತಾ ಬರುತ್ತೆ. ಎಸ್ಪೆಷಲಿ ನಮ್ಮ ಒಂದು ಎಬ್ಡಾಮಿನಲ್ ಫ್ಯಾಟಲ್ಲಿ ಎಬ್ಡಾಮಿನಲ್ಲಿ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಬಂತು ಅಂದರೆ ದಟ್ ಈಸ್ ಅ ಹೈ ರಿಸ್ಕ್ ಫಾರ್ ಡಯಾಬಿಟೀಸ್ ಅಂತ ಹೇಳ್ತಾ ಬರ್ತೇವೆ. ಇನ್ನು ವೀಕ್ಷಕರಿಗೆ ಫುಡ್ ಸ್ಟೈಲ್ ಬಗ್ಗೆ ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ರು. ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂದರೆ ಹೇಗಿರಬೇಕು ಇದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಂಡ್ವಿ. ಪಥ್ಯಗಳನ್ನು ಕೆಲವರು ಅನುಸರಿಸಬೇಕಾಗತ್ತೆ. ಶುಗರ್ ಪೇಷಂಟ್ಸು ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ ಅವರ ಫುಡ್ ಸ್ಟೈಲ್ಗೆ. ಹಾಗಿದ್ರೆ ಯಾವೆಲ್ಲ ಆಹಾರ ಕ್ರಮವನ್ನು ಅನುಸರಿಸಬೇಕಾಗತ್ತೆ, ಪಥ್ಯಕ್ರಮಗಳು ಅಂದರೆ ಹೇಗಿರುತ್ತೆ ಡಾಕ್ಟರ್, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ, ಬಿಕಾಸ್ ಎಲ್ಲ ಪೇಷಂಟ್ಸ್ ಬರೋರು ಇದನ್ನೇ ಕೇಳ್ತಾರೆ, ಮೇಡಮ್ ನಾನು ರೈಸ್ ಉಣ್ಬೋದಾ, ಮೇಡಮ್ ನಾನು ಚಪಾತಿ ತಿನ್ಬೋದಾ ಅಂತ ಕೇಳ್ತಾ ಇರ್ತಾರೆ. ಸೊ ಏನಾಗುತ್ತೆ ಅಂತಂದರೆ, ರೈಸ್ ನೀವು ಬಿಳಿ ಅನ್ನ ಉಣ್ಣೋದ್ರಿಂದ ನಿಮಗೆ ಡಯಾಬಿಟಿಸ್ ಹೆಚ್ಚಾಗತ್ತೆ ಅಂತಂದರೆ ಅದು ತುಂಬ ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಆದರೂ ನಿಮಗೆ ಆಹಾರ ಹಿತವಾಗಿ ಮಿತವಾಗಿ ಇರಬೇಕು. ನೀವು ಯಾವುದೇ ಒಂದು ಆಹಾರ ನೀವು ಹೆವಿಯಾಗಿ ತೊಗೊಳ್ತೀನಿ ಅಂತಂದರೆ ಅದು ನಿಮ್ಮ ದೇಹಕ್ಕೆ ತುಂಬ ಕೆಟ್ಟ ಪರಿಣಾಮವನ್ನು ತೋರಿಸುತ್ತೆ. ಸೊ ಆ ರೀತಿ ಇದ್ದಾಗ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಚಪಾತಿಯಲ್ಲಿ ಗ್ಲೂಟೆನ್ ಕಂಟೆಂಟ್ ಇರುತ್ತೆ. ಕೆಲವೊಬ್ರು ಇವಾಗ ತುಂಬ ವಾದಗಳು ನಡೀತಾ ಇದೆ, ಚಪಾತಿ ತಿಂದರೆ ಡಯಾಬಿಟಿಸ್ ಹೆಚ್ಚಾಗತ್ತೆ, ಅನ್ನ ಉಂಡ್ರೆ ಡಯಾಬಿಟಿಸ್ ಜಾಸ್ತಿ ಆಗತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ನೀವು ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಹೆಲ್ದಿ ಬ್ಯಾಲೆನ್ಸ್ಡ್ ಡಯಟ್ ತೊಗೊಳ್ಳಿ. ಆದಷ್ಟು ವೆಜಿಟೇಬಲ್ಸನ್ನು ತಿನ್ನಿ, ತರಕಾರಿಗಳನ್ನು ತಿನ್ನಿ. ಹಣ್ಣುಗಳಲ್ಲಿ ಕೆಲವೊಂದು ಹಣ್ಣು ಡಯಾಬಿಟಿಸ್ ಪೇಷಂಟ್ಸ್ಗೆ ನಿಷಿದ್ಧ, ಲೈಕ್ ಪಪಾಯ ಆಗಿರ್ಬೋದು, ಚಿಕ್ಕು ಆಗಿರ್ಬೋದು. ಆದರೆ ಕೆಲವೊಂದು ಹಣ್ಣುಗಳನ್ನು ನೀವು ತೊಗೋಬೋದು. ಸೊ ಒಂದು ಗ್ರೀನ್ ಆ್ಯಪಲ್ ಆಗಿರ್ಬೋದು, ನಾರ್ಮಲ್ ಆ್ಯಪಲ್ ಆಗಿರ್ಬೋದು, ಅಥವಾ ಬಾಳೆಹಣ್ಣು ಕೂಡ ಒಂದು ಡಯಾಬಿಟಿಕ್ ಪೇಷಂಟ್ಸ್ ತಿನ್ಬೋದು. ಆದರೆ ಅನ್ರೈಪ್ಡ್ ಬನಾನಾ ಅಂತ ಹೇಳ್ತೇವೆ, ಪೂರ್ತಿಯಾಗಿ ಹಣ್ಣು ಆಗದಿರುವಂಥ ಬಾಳೆಹಣ್ಣನ್ನು ಕೂಡ ತಿನ್ಬೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಳ್ತಾ ಬನ್ನಿ. ನಾವು ಕೆಲವೊಂದು ಕೇಳ್ತಾರೆ, ಮೇಡಮ್ ನಾನು ಬ್ರೇಕ್ಫಾಸ್ಟ್ ತೊಗೊಳ್ಳಲ್ಲ, ಆಲ್ ಆಫ್ ಅ ಸಡನ್ ಊಟ ಮಾಡ್ತೇನೆ ಅಂತ. ಏನಾಗುತ್ತೆ, ಡಯಾಬಿಟೀಸ್ ಅನ್ನೋದು ಒಂದು ಈ ಸಮಸ್ಯೆ ಇದ್ದಾಗ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಕೊರತೆ ಕಡಿಮೆ ಆಗಿರುತ್ತೆ. ಕೊರತೆ ಇದ್ದಾಗ ಏನಾಗುತ್ತೆ, ಅದ್ರ ಜೊತೆಗೆ ಬೇರೆ ಹಾರ್ಮೋನ್ಸಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಆಗಿರುತ್ತೆ. ಸೊ ಅವಾಗ ನಿಮ್ಮ ಪಚನ ಕ್ರಿಯೆ ಮೇಲೆ ವ್ಯತ್ಯಾಸ ಆಗಿರುತ್ತೆ. ನೀವು ಹೇಗೆ ಮಾಡಬೇಕು ಅಂದರೆ, ಒಂದು ಸ್ವಲ್ಪ ಡಿವೈಡೆಡ್ ಮೀಲ್ಸ್ ಅಂತ ಕರಿತೇವೆ. ಸ್ವಲ್ಪ ಪ್ರಮಾಣದಲ್ಲಿ ಒಂದಿಷ್ಟು ಇಂಟರ್ವಲ್ಸ್ ಆಫ್ ಟೈಮ್, ನೀವು ಬೆಳಗ್ಗೆ ಸ್ವಲ್ಪ ತಿಂದುಬಿಟ್ರೆ 7 ಗಂಟೆಗೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿನ್ಬೋದು. ಬಟ್ ಅದೇ ರೀತಿ ನೀವು ಅಟ್ ಎ ಟೈಮ್ ಒಟ್ಟಿಗೆ ತಿಂದು ಕೊಡ್ತೀನಿ ಅಂತಂದರೆ ಅದು ನಿಮಗೆ ದೇಹದಲ್ಲಿ ಸಕ್ಕರೆ ಆಗಿ ಕನ್ವರ್ಟ್ ಆಗಿ ನಿಮ್ಮ ದೇಹ ಇನ್ನೊಂದು ಸ್ವಲ್ಪ ಶುಗರ್ ಲೆವೆಲ್ಸ್ ಇನ್ಕ್ರೀಸ್ ಆಗುತ್ತೆ. ಹಿತವಾಗಿ ಮಿತವಾಗಿ ತೊಗೊಳ್ತಾ ಬನ್ನಿ. ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಇಂಟರ್ವಲ್ಸಲ್ಲಿ, ಟೈಮ್ ಇಂಟರ್ವಲ್ಸಲ್ಲಿ ತೊಗೊಳ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ಶುಗರ್ ಲೆವೆಲ್ಸನ್ನು ಡೌನ್ ಮಾಡ್ಬೋದು ಅಂತ ಹೇಳ್ಬೋದು.